ಸ್ವಲ್ಪ ಡೈ ಮಾಡಿ ಈಗ ಒಂದ್ಸಲ ಎಲ್ಲ ಚಾಲ ಆಯ್ತು ಬಂತು ಗಾಡಿ ಆ ಸ್ಲ್ಯಾಬ್ ಅದರ ಮೇಲೆ ಬಂದಿದೆ ಗಾಡಿ ಕೂತಾಗ ಈಗ ಬಂತಲ್ಲ ಸ್ಲ್ಯಾಬ್ ಇದೆ ಅದರ ಮೇಲೆ ಬಿಟ್ಟಿದೆ. ಅಷ್ಟು ವೆಯ್ಟ್ ಆಗಸ್ಟ್ 6ರಂದು ಗೋವಾ ಕಾರವಾರ ಸಂಪರ್ಕಿಸುವ ಕಾಳಿ ಸೇತುವೆ ಏನು ಕುಸಿತವಾಗಿತ್ತು. ಆ ಕುಸಿತವಾದ ಬಳಿಕ ಏನು ಇಲ್ಲೇ ಸಂಚಾರ ಒಂದು ಬದಿಯ ರಸ್ತೆ ಸಂಚಾರ ಬಂದ್ ಮಾಡಾಗಿತ್ತು. ಇವಾಗ ಏನು ಹೊಸ ಸೇತುವೆ ಮೂಲಕ ವಾಹನ ಸಂಚಾರ ಆರಂಭಿಸಾಯಿತು. ಆದರೆ ಆ ಕುಸಿತವಾದ ಸಂದರ್ಭದಲ್ಲಿ ಏನು ತಮಿಳುನಾಡು ಮೂಲದ ಲಾರಿ ಈ ಒಂದು ಕಾಳಿ ನದಿಯಲ್ಲಿ ಬಿದ್ದಿತ್ತು. ಈ ಸಂದರ್ಭದಲ್ಲಿ ಚಾಲಕ ಕೂಡ ಏನು ಪ್ರಾಣಾಪಾಯದಿಂದ ಪಾರಾಗಿದ್ದ. ಆದರೆ ಆ ಲಾರಿಯ ಏನು ಮೇಲೆತ್ತುವ ಕಾರ್ಯಾಚರಣೆ ಕೂಡ ನಡೆದಿರಲಿಲ್ಲ. ನಿನ್ನೆಯಿಂದ ಈ ಒಂದು ಲಾರಿಯನ್ನು ಮೇಲೆತ್ತುವ ಕಾರ್ಯಾಚರಣೆ ಏನು IRB ಏನು ಈ ಒಂದು ಕಂಪನಿ ನಡೆಸ್ತಾ ಇದೆ. ಇವಾಗ NDRF SDRF ಜೊತೆಗೂಡಿ ಇವತ್ತು ಕಾರ್ಯಾಚರಣೆ ನಡೆಸ್ತಾ ಇರುವಂಥದ್ದು. ನಾವಿವತ್ತು ಏನು ಇದೇ ಸ್ಥಳದಲ್ಲಿದ್ದೀವಿ, ಕಾಳಿ ನದಿ ಸಂಗಮ ತೀರದಲ್ಲಿದ್ದಂಥ ಸೇತುವೆ ಕುಸಿತವಾದಂಥ ಸ್ಥಳದಲ್ಲಿದ್ದೀವಿ. ಏನು ಇವತ್ತು ಕೂಡ 2ನೇ ದಿನ ಇವತ್ತು ಮತ್ತೆ ಏನು ಈ ಕಾರ್ಯಾಚರಣೆ ಆರಂಭಿಸಿರುವಂಥದ್ದು. ಏನು ನಿನ್ನೆ ಕಾರ್ಯಾಚರಣೆ ಸಂದರ್ಭದಲ್ಲಿ ರೋಪ್ ಕಟ್ಟಾಗಿದ್ದರಿಂದ ಕಾರ್ಯಾಚರಣೆ ತಾತ್ಕಾಲಿಕ ಸ್ಥಗಿತವಾಗಿತ್ತು. ಇವತ್ತು ಮತ್ತೆ ಏನು ಭಾರಿ ಗಾತ್ರದ ಹೆವಿ ರೋಪ್ ಮೂಲಕ ಏನು ಕಾರ್ಯಾಚರಣೆ ಆರಂಭಿಸಿರೋದು. ಏನು ಈಗಾಗಲೇ 2 ಕ್ರೇನ್ಗಳನ್ನು ಇಲ್ಲಿ ತಂದು ನಿಲ್ಲಿಸಿರುವಂಥದ್ದು. ಈ ಕ್ರೇನ್ ಮೂಲಕ ಏನು ಕಾರ್ಯಾಚರಣೆ ನಡೆಸ್ತಿರೋದು. ಕಾರ್ಯಾಚರಣೆಯಲ್ಲಿ ಸ್ಥಳೀಯ ಏನು ಪೊಲೀಸ್ ಪಡೆ ಇರ್ಬೋದು ಅಥವಾ CSP ಪಡೆ ಇರ್ಬೋದು, ಹಾಗೆ ಅಗ್ನಿಶಾಮಕ ದಳ ಇರ್ಬೋದು, NDRF ಸಿಬ್ಬಂದಿಗಳು ಹಾಗೂ ಎಲ್ಲರೂ ಕೂಡ ಇಲ್ಲಿ ಕೈ ಜೋಡಿಸಿ ಒಂದು ಲಾರಿಯನ್ನು ಮೇಲೆತ್ತುವ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿರುವಂಥದ್ದು. ಈಗಾಗಲೇ 2 ರೋಪ್ಗಳನ್ನು ಹಾಕಿ ಏನು ಲಾರಿಗೆ ಈ ಒಂದು ರೋಪನ್ನು ಸಿಲುಕಿಸಿರುವಂಥದ್ದು, ಲಾರಿಗೆ ಹುಕ್ಕನ್ನು ಮಾಡ್ಕೊಂಡು ಬಂದಿರುವಂಥದ್ದು. ಈಗಾಗಲೇ ನಾವು ಅಲ್ಲಿ ಸ್ಥಳದಲ್ಲಿ ನೋಡಬಹುದು. ಏನು ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರ ಸಹಾಯ ಕೂಡ ಈ ಒಂದು ಸಂದರ್ಭದಲ್ಲಿ ತೆಗೆದುಕೊಂಡಿರುವಂಥದ್ದು. ಅವರು ಕೂಡ ಆ ಸ್ಥಳದಲ್ಲಿ ಹೋಗಿ ಅಲ್ಲಿ ಏನು ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಆ ಮೂಲಕ ಏನು ಲಾರಿಯನ್ನು ಯಾವ ರೀತಿಯಿಂದ ಅದನ್ನು ಮೇಲಕ್ಕೆ ಎತ್ತಬಹುದು, ಹಾಗೆ ಎಳೆದು ತರಬಹುದು ಎನ್ನುವ ಪರಿಶೀಲನೆ ಕೂಡ ಅಲ್ಲಿ ನಡೆಸ್ತಾ ಇರುವಂಥದ್ದು. ಈಗಾಗಲೇ ತಜ್ಞರ ತಂಡ ಕೂಡ ಇಲ್ಲಿ ಬಿಡುಬಿಟ್ಟದು. ಹೀಗಾಗಿ ಎಲ್ಲ ಏನು ವಿಧಾನಗಳಿಂದ ಈ ಒಂದು ಲಾರಿಯನ್ನು ಸುರಕ್ಷಿತವಾಗಿ ಮೇಲೆತ್ತುವ ಕಾರ್ಯಾಚರಣೆಗೆ ಇಲ್ಲಿ ಮುಂದಾಗಿರುವಂಥದ್ದು. ಏನು ಈ ಲಾರಿ ಚಾಲಕ ಆ ಸಂದರ್ಭದಲ್ಲಿ ಪ್ರಾಣಾಪಾಯ ಪಾರಾಗಿದ್ದ. ಹಾಗೆ ಲಾರಿ ನೀರಿನ ಏನು ಸ್ಲ್ಯಾಬ್ನ ಮೇಲ್ಗಡೆ ನಿಂತಿತ್ತು. ಅಂದರೆ ಏನು ಸೇತುವೆ ಕುಸಿತವಾಗಿದ್ದ ಸೇತುವೆ ಸ್ಲ್ಯಾಬ್ನ ಮೇಲ್ಗಡೆ ಏನು ಲಾರಿ ನಿಂತಿದ್ದರಿಂದ ಹೆಚ್ಚಿನ ಅನಾಹುತ ಸಂಭವಿಸಲಿಲ್ಲ. ಯಾಕಂತಂದರೆ ಅಲ್ಲಿ ಲಾರಿ ಪೂರ್ಣ ನೀರಿನ ಆಳಕ್ಕೆ ಹೋಗದೆ ಏನು ಸ್ಲ್ಯಾಬ್ನ ಮೇಲ್ಮಟ್ಟದಲ್ಲಿ ಮಾತ್ರ ನಿಂತಿತ್ತು. ಈ ಸಂದರ್ಭದಲ್ಲಿ ಇದ್ದ ಲಾರಿ ಚಾಲಕ ತನ್ನ ಜೀವವನ್ನು ಏನು ಲಾರಿಯ ಕ್ಯಾಬಿನ್ ಮೇಲೆ ಹತ್ತಿಕೊಂಡು ರಕ್ಷಣೆ ಮಾಡಿಕೊಂಡಿದ್ದ. ಆ ಬಳಿಕ ಏನು ಅದನ್ನು ಸ್ಥಳೀಯ ಮೀನುಗಾರರು ಹಾಗೂ ಪೊಲೀಸರು, CSP ಪಡೆ ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗಳು ಆತನನ್ನು ರಕ್ಷಣೆ ಮಾಡಿದರು. ಆ ಬಳಿಕ ಆತನನ್ನು ಜಿಲ್ಲಾಸ್ಪತ್ರೆ ಸಾಗಿಸಿ ಚಿಕಿತ್ಸೆ ಕೊಡಿಸಿ ಈಗಾಗಲೇ ಆತ ಸುರಕ್ಷಿತ ಆಗಿದ್ದಾನೆ. ಹಾಗೆ ಏನು ಇನ್ನುಳಿದ ಒಂದು ಲಾರಿಯ ಹುಡುಕಾಟ ನಡೆಸ್ತಿದ್ದಂಥ ಲಾರಿಯ ಮಾಲಕ ಏನು ತನ್ನ ಲಾರಿಯನ್ನು ಮೇಲೆ ಕೆತ್ಕೊಡಿ ಎಂದು ಅಂಗಲಾಚಿಕೊಳ್ಳುತ್ತಿದ್ದ. ಹೀಗಾಗಿ ಏನು ನಿನ್ನೆಯಿಂದ ಈ ಒಂದು ಕಾರ್ಯಾಚರಣೆಯನ್ನು ಆರಂಭಿಸಿರುವಂಥದ್ದು. ಆ ಬಳಿಕ ಇವತ್ತು ಕೂಡ ಕಾರ್ಯಾಚರಣೆ ಮುಂದುವರಿಸಿ ಈಗಾಗಲೇ ಏನು ಲಾರಿ ಮೇಲೆತ್ತುವ ಕಾರ್ಯ ನಡೀತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಸಿದ್ಧಾರ್ಥ, ಪ್ರಶಾಂತ್ ಮಹಾಲೆ, ಕರಾವಳಿ ಮುಂಜಾನೆ ಡಿಜಿಟಲ್, ಕಾರವಾರ.